ರೈಲ್ವೆ ಇಲಾಖೆಯಲ್ಲಿ ಮುಬ್ಬಡ್ತಿ ಹುದ್ದೆಗಳಿಗೆ ಈಗಾಗಲೇ ಪರೀಕ್ಷೆಗೆ ಅನೌನ್ಸ್ ಆಗಿರುವಂಥದ್ದು. ಈ ಒಂದು ಪರೀಕ್ಷೆಯೆಲ್ಲ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಹೀಗಾಗಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಮೈಸೂರಲ್ಲೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕೋದನ್ನ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೈಸೂರು ಕರವೇ ರಕ್ಷಣಾ ವೇದಿಕೆಯ ಏನು ಅಧ್ಯಕ್ಷರಾದಂತಹ ಪ್ರವೀಣ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮೈಸೂರಿನ ಈಗಾಗಲೇ ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮೂಲಕ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕೋದು ಕೂಡ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ನ್ಯಾಯ ಬೇಕು ಅಂತೇಳಿ ಸಾಕಷ್ಟು ಆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆ ಪ್ರತಿಯೊಬ್ಬರು ಕೂಡ ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡವನ್ನ ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರು ಆಕ್ರೋಶ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಪ್ರವೀಣ್ ಗೌಡ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಹೌದು, ಏನಿವತ್ತು ರೈಲ್ವೆ ಮುಂಬಡ್ತಿ ಪರೀಕ್ಷೆಯಲ್ಲಿ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗಳಲ್ಲೂ ಈ ಹಿಂದೆ ಇದ್ದಂಥ ಸುಷ್ಮಾ ಸ್ವರಾಜ್ರವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಉಗ್ರ ಸ್ವರೂಪಕ್ಕೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ನಾರಾಯಣಗೌಡರ ಹೋರಾಟಕ್ಕೆ ಅವತ್ತೊಂದಿನ ಮನಸೋತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಎಲ್ಲ ರಾಜ್ಯಗಳಲ್ಲಿರುವಂಥ ಆಯಾ ರಾಜ್ಯದ ಮಾತೃಭಾಷೆಯಲ್ಲಿ ಅವರವರ ಮಾತೃಭಾಷೆಯಲ್ಲೇ ಪರೀಕ್ಷೆಯನ್ನು ಬರೋದಕ್ಕೆ ಸುಷ್ಮಾ ಸ್ವರಾಜ್ ಅವರು ಅವಕಾಶವನ್ನು ಮಾಡಿದರು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನಾಡಿನಲ್ಲಿರುವಂಥ ಸಚಿವರಾಗ್ಬೋದು ಮತ್ತು ಭಾಳಷ್ಟು ಜನ ಸಂಸದರುಗಳು ನಮ್ಮ ನಾಡಿನಲ್ಲೂ ಇದ್ದಾರೆ. ಇವತ್ತೊಂದು ದಿನ ಕೇಂದ್ರ ಸರ್ಕಾರದ ನಾಯಕರುಗಳಿಗೆ ಪ್ರಶ್ನೆ ಮಾಡುವಂಥ ತಾಕತ್ತಿಲ್ದಿರೋಂಥ ಒಬ್ಬ ನಾಯಕರುಗಳು ನಮ್ಮಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾವು ನಾಚಿಕೆ ಆಗುತ್ತೆ. ಕನ್ನಡ ಯಾಕೆ ಅಂತ ಹೇಳಿದ್ರೆ, ಇವತ್ತೊಂದು ದಿನ ಭಾಳಷ್ಟು ಜನ ಉತ್ತರ ಭಾರತೀಯರನ್ನು ನೀವು ಈಗಾಗಲೇ ನೋಡಿರ್ಬೋದು. ಕರ್ನಾಟಕದಲ್ಲಿ ಭಾಳಷ್ಟು ಜನ ಉತ್ತರ ಭಾರತೀಯರೇ ತುಂಬಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಉದ್ಯೋಗದಲ್ಲೂ ಕೂಡ ನಮ್ಮ ನಾಡಿನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸೋದಿಲ್ಲ. ಏನಿವತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಣಿಸಿದ್ದಾರೆ. ಕನ್ನಡದಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅಂತ ನಮ್ಮ ಹೋರಾಟ. ಸರ್, ನೋಟಿಫಿಕೇಶನ್ ಆಗಿತ್ತು, ಕನ್ನಡದಲ್ಲಿ ಬರೋಕ್ಕೆ ಅವಕಾಶ ಕೊಟ್ಟಿದ್ರು. ಏಕಾಏಕಿ ಈ ಥರ ಕೆಲಸ ಮಾಡೋಕ್ಕೆ ಏನು ಕಾರಣ ಇರ್ಬೋದು ಅದು ಸರ್? ಅದೇ ಹಿಂದಿ ಏರಿಕೆ. ಇವತ್ತೊಂದು ದಿನ ಏನಾಗ್ತಿದೆ, ಉತ್ತರ ಭಾರತೀಯರು ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ಜನರ ಮೇಲೆ ಒಂದು ದಬ್ಬಾಳಿಕೆ ತೋರುವಂಥ ಕೆಲಸವನ್ನು ಹಿಂದಿ ಏರುವ ಮೂಲಕ ಈ ರೀತಿಯಾದಂಥ ಒಳಸಂಚು ಇದು ಹೇಳಬೇಕು ಅಂತ ಹೇಳಿದ್ರೆ. ಇನ್ನು 2 ದಿನ ಇದೆ ಅಂತ ಹೇಳ್ಬೇಕು, ನೋಟಿಫಿಕೇಶನ್ ಮಾಡ್ತಾರೆ. ಇನ್ನೊಂದು ದಿನ ಐತೆ ಅಂತ ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅದು ಮನದಟ್ಟಾಗುತ್ತೆ. ಪರೀಕ್ಷೆ ಸಂದರ್ಭದಲ್ಲಿ, ಪರೀಕ್ಷಾ ಆವರಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಒಂದು ಅವಕಾಶ ಇದೆ ಅನ್ನೋದು ಅವರು ವಂಚಿತರಾಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಕೊಟ್ಟರೆ ಉತ್ತರ ಭಾರತೀಯರೇ ಪಾಸ್ ಆಗ್ತಾರೆ. ಕನ್ನಡದ ನಮ್ಮ ರೈತರ ಮಕ್ಕಳಲ್ಲಿ, ಹಳ್ಳಿಗಾಡಿನ ಮಕ್ಕಳು ಎಲ್ಲಿ ಪಾಸ್ ಆಗ್ತಾರೆ? ಎಲ್ಲಿ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಉದ್ಯೋಗಕ್ಕೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಏನು ಮುತ್ತಿಗೆ ಆಗ್ತಿದ್ರೆ ಹೇಗಿತ್ತು ಸರಿ? ಖಂಡಿತ ಇವತ್ತೇನು ಪರೀಕ್ಷೆಯನ್ನು ನಡೀತಾ ಇದೆ ಆ ಕೇಂದ್ರಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಏನೋ ಪ್ರವೀಣ್ ಗೌಡ ಅವರ ಮಾತುಗಳು. ಇವತ್ತು ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಆಗ್ತಿರೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರೈಲ್ವೆ ಇಲಾಖೆಯಲ್ಲಿ ಮುಬ್ಬಡ್ತಿ ಹುದ್ದೆಗಳಿಗೆ ಈಗಾಗಲೇ ಪರೀಕ್ಷೆಗೆ ಅನೌನ್ಸ್ ಆಗಿರುವಂಥದ್ದು. ಈ ಒಂದು ಪರೀಕ್ಷೆಯೆಲ್ಲ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಹೀಗಾಗಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಮೈಸೂರಲ್ಲೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕೋದನ್ನ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೈಸೂರು ಕರವೇ ರಕ್ಷಣಾ ವೇದಿಕೆಯ ಏನು ಅಧ್ಯಕ್ಷರಾದಂತಹ ಪ್ರವೀಣ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮೈಸೂರಿನ ಈಗಾಗಲೇ ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮೂಲಕ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕೋದು ಕೂಡ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ನ್ಯಾಯ ಬೇಕು ಅಂತೇಳಿ ಸಾಕಷ್ಟು ಆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆ ಪ್ರತಿಯೊಬ್ಬರು ಕೂಡ ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡವನ್ನ ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರು ಆಕ್ರೋಶ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಈಗ ಪ್ರವೀಣ್ ಗೌಡ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಹೌದು, ಏನಿವತ್ತು ರೈಲ್ವೆ ಮುಂಬಡ್ತಿ ಪರೀಕ್ಷೆಯಲ್ಲಿ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗಳಲ್ಲೂ ಈ ಹಿಂದೆ ಇದ್ದಂಥ ಸುಷ್ಮಾ ಸ್ವರಾಜ್ರವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಉಗ್ರ ಸ್ವರೂಪಕ್ಕೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ನಾರಾಯಣಗೌಡರ ಹೋರಾಟಕ್ಕೆ ಅವತ್ತೊಂದಿನ ಮನಸೋತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಎಲ್ಲ ರಾಜ್ಯಗಳಲ್ಲಿರುವಂಥ ಆಯಾ ರಾಜ್ಯದ ಮಾತೃಭಾಷೆಯಲ್ಲಿ ಅವರವರ ಮಾತೃಭಾಷೆಯಲ್ಲೇ ಪರೀಕ್ಷೆಯನ್ನು ಬರೋದಕ್ಕೆ ಸುಷ್ಮಾ ಸ್ವರಾಜ್ ಅವರು ಅವಕಾಶವನ್ನು ಮಾಡಿದರು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನಾಡಿನಲ್ಲಿರುವಂಥ ಸಚಿವರಾಗ್ಬೋದು ಮತ್ತು ಭಾಳಷ್ಟು ಜನ ಸಂಸದರುಗಳು ನಮ್ಮ ನಾಡಿನಲ್ಲೂ ಇದ್ದಾರೆ. ಇವತ್ತೊಂದು ದಿನ ಕೇಂದ್ರ ಸರ್ಕಾರದ ನಾಯಕರುಗಳಿಗೆ ಪ್ರಶ್ನೆ ಮಾಡುವಂಥ ತಾಕತ್ತಿಲ್ದಿರೋಂಥ ಒಬ್ಬ ನಾಯಕರುಗಳು ನಮ್ಮಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾವು ನಾಚಿಕೆ ಆಗುತ್ತೆ. ಕನ್ನಡ ಯಾಕೆ ಅಂತ ಹೇಳಿದ್ರೆ, ಇವತ್ತೊಂದು ದಿನ ಭಾಳಷ್ಟು ಜನ ಉತ್ತರ ಭಾರತೀಯರನ್ನು ನೀವು ಈಗಾಗಲೇ ನೋಡಿರ್ಬೋದು. ಕರ್ನಾಟಕದಲ್ಲಿ ಭಾಳಷ್ಟು ಜನ ಉತ್ತರ ಭಾರತೀಯರೇ ತುಂಬಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಉದ್ಯೋಗದಲ್ಲೂ ಕೂಡ ನಮ್ಮ ನಾಡಿನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸೋದಿಲ್ಲ. ಏನಿವತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಣಿಸಿದ್ದಾರೆ. ಕನ್ನಡದಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅಂತ ನಮ್ಮ ಹೋರಾಟ. ಸರ್, ನೋಟಿಫಿಕೇಶನ್ ಆಗಿತ್ತು, ಕನ್ನಡದಲ್ಲಿ ಬರೋಕ್ಕೆ ಅವಕಾಶ ಕೊಟ್ಟಿದ್ರು. ಏಕಾಏಕಿ ಈ ಥರ ಕೆಲಸ ಮಾಡೋಕ್ಕೆ ಏನು ಕಾರಣ ಇರ್ಬೋದು ಅದು ಸರ್? ಅದೇ ಹಿಂದಿ ಏರಿಕೆ.
ಇವತ್ತಿನ ದಿನ ಏನಾಗ್ತಿದೆ, ಉತ್ತರ ಭಾರತೀಯರು ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ಜನರ ಮೇಲೆ ಒಂದು ದಬ್ಬಾಳಿಕೆ ತೋರುವಂಥ ಕೆಲಸವನ್ನು ಹಿಂದಿ ಏರುವ ಮೂಲಕ ಈ ರೀತಿಯಾದಂಥ ಒಳಸಂಚು ಇದು. ಹೇಳಬೇಕು ಅಂತ ಹೇಳಿದ್ರೆ ಇನ್ನು 2 ದಿನ ಇದೆ ಅಂತ ಹೇಳ್ಬೇಕು ನೋಟಿಫಿಕೇಶನ್ ಮಾಡ್ತಾರೆ, ಇನ್ನೊಂದು ದಿನ ಐತೆ ಅಂತ ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅದು ಮನದಟ್ಟಾಗುತ್ತೆ. ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷಾ ಆವರಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಒಂದು ಅವಕಾಶ ಇದೆ ಅನ್ನೋದು ಅವರು ವಂಚಿತರಾಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಕೊಟ್ಟರೆ ಉತ್ತರ ಭಾರತೀಯರೇ ಪಾಸ್ ಆಗ್ತಾರೆ. ಕನ್ನಡದ ನಮ್ಮ ರೈತರ ಮಕ್ಕಳಲ್ಲಿ ಹಳ್ಳಿಗಾಡಿನ ಮಕ್ಕಳು ಎಲ್ಲಿ ಪಾಸ್ ಆಗ್ತಾರೆ, ಎಲ್ಲಿ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಉದ್ಯೋಗಕ್ಕೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಏನು ಮುತ್ತಿಗೆ ಆಗ್ತಿದ್ರೆ ಹೇಗಿತ್ತು ಸರಿ? ಖಂಡಿತ ಇವತ್ತೇನು ಪರೀಕ್ಷೆಯನ್ನು ನಡೀತಾ ಇದೆ ಆ ಕೇಂದ್ರಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಏನೋ ಪ್ರವೀಣ್ ಗೌಡ ಅವರ ಮಾತುಗಳು. ಇವತ್ತು ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಆಗ್ತಿರೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿಲ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರೈಲ್ವೆ ಇಲಾಖೆಯಲ್ಲಿ ಮುಬ್ಬಡ್ತಿ ಹುದ್ದೆಗಳಿಗೆ ಈಗಾಗಲೇ ಪರೀಕ್ಷೆಗೆ ಅನೌನ್ಸ್ ಆಗಿರುವಂಥದ್ದು. ಈ ಒಂದು ಪರೀಕ್ಷೆಯೆಲ್ಲ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಹೀಗಾಗಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಮೈಸೂರಲ್ಲೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕೋದೆಲ್ಲ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೈಸೂರು ಕರವೇ ರಕ್ಷಣಾ ವೇದಿಕೆಯ ಏನು ಅಧ್ಯಕ್ಷರಾದಂತಹ ಪ್ರವೀಣ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮೈಸೂರಿನ ಈಗಾಗಲೇ ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮೂಲಕ ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕೋದು ಕೂಡ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ನ್ಯಾಯ ಬೇಕು ಅಂತೇಳಿ ಸಾಕಷ್ಟು ಆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆ ಪ್ರತಿಯೊಬ್ಬರು ಕೂಡ ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡವನ್ನ ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿಯೊಬ್ಬರು ಆಕ್ರೋಶ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಪ್ರವೀಣ್ ಗೌಡ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಹೌದು, ಏನಿವತ್ತು ರೈಲ್ವೆ ಮುಂಬಡ್ತಿ ಪರೀಕ್ಷೆಯಲ್ಲಿ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗಳಲ್ಲೂ ಈ ಹಿಂದೆ ಇದ್ದಂಥ ಸುಷ್ಮಾ ಸ್ವರಾಜ್ರವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಉಗ್ರ ಸ್ವರೂಪಕ್ಕೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ನಾರಾಯಣಗೌಡರ ಹೋರಾಟಕ್ಕೆ ಅವತ್ತೊಂದು ದಿನ ಮನಸೋತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಎಲ್ಲ ರಾಜ್ಯಗಳಲ್ಲಿರುವಂಥ ಆಯಾ ರಾಜ್ಯದ ಮಾತೃಭಾಷೆಯಲ್ಲಿ ಅವರವರ ಮಾತೃಭಾಷೆಯಲ್ಲೇ ಪರೀಕ್ಷೆಯನ್ನು ಬರೋದಕ್ಕೆ ಸುಷ್ಮಾ ಸ್ವರಾಜ್ ಅವರು ಅವಕಾಶವನ್ನು ಮಾಡಿದರು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಾಡಿನಲ್ಲಿರುವಂಥ ಸಚಿವರಾಗ್ಬೋದು ಮತ್ತು ಭಾಳಷ್ಟು ಜನ ಸಂಸದರುಗಳು ನಮ್ಮ ನಾಡಿನಲ್ಲೂ ಇದ್ದಾರೆ. ಇವತ್ತೊಂದು ದಿನ ಕೇಂದ್ರ ಸರ್ಕಾರದ ನಾಯಕರುಗಳಿಗೆ ಪ್ರಶ್ನೆ ಮಾಡುವಂಥ ತಾಕತ್ತಿಲ್ದಿರೋಂಥ ಒಬ್ಬ ನಾಯಕರುಗಳು ನಮ್ಮಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾವು ನಾಚಿಕೆ ಆಗುತ್ತೆ. ಕನ್ನಡ ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಭಾಳಷ್ಟು ಜನ ಉತ್ತರ ಭಾರತೀಯರನ್ನ ನೀವು ಈಗಾಗಲೇ ನೋಡಿರ್ಬೋದು. ಕರ್ನಾಟಕದಲ್ಲಿ ಭಾಳಷ್ಟು ಜನ ಉತ್ತರ ಭಾರತೀಯರೇ ತುಂಬಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಉದ್ಯೋಗದಲ್ಲೂ ಕೂಡ ನಮ್ಮ ನಾಡಿನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹಿಸೋದಿಲ್ಲ. ಏನಿವತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಣಿಸಿದ್ದಾರೆ. ಕನ್ನಡದಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅಂತ ನಮ್ಮ ಹೋರಾಟ. ಸರ್, ನೋಟಿಫಿಕೇಶನ್ ಆಗಿತ್ತು, ಕನ್ನಡದಲ್ಲಿ ಬರೋಕ್ಕೆ ಅವಕಾಶ ಕೊಟ್ಟಿದ್ರು. ಏಕಾಏಕಿ ಈ ಥರ ಕೆಲಸ ಮಾಡೋಕ್ಕೆ ಏನು ಕಾರಣ ಇರ್ಬೋದು ಅಂತ ಸರ್? ಅದೇ ಹಿಂದಿ ಏರಿಕೆ. ಇವತ್ತಿನ ದಿನ ಏನಾಗ್ತಿದೆ, ಉತ್ತರ ಭಾರತೀಯರು ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ಜನರ ಮೇಲೆ ಒಂದು ದಬ್ಬಾಳಿಕೆ ತೋರುವಂಥ ಕೆಲಸವನ್ನು ಹಿಂದಿ ಏರುವ ಮೂಲಕ ಈ ರೀತಿಯಾದಂಥ ಒಳಸಂಚು ಇದು. ಹೇಳಬೇಕು ಅಂತ ಹೇಳಿದ್ರೆ ಇನ್ನು 2 ದಿನ ಇದೆ ಅಂತ ಹೇಳ್ಬೇಕು ನೋಟಿಫಿಕೇಶನ್ ಮಾಡ್ತಾರೆ, ಇನ್ನೊಂದು ದಿನ ಐತೆ ಅಂತ ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅದು ಮನದಟ್ಟಾಗುತ್ತೆ. ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷಾ ಆವರಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಒಂದು ಅವಕಾಶ ಇದೆ ಅನ್ನೋದು ಅವರು ವಂಚಿತರಾಗಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಕೊಟ್ಟರೆ ಉತ್ತರ ಭಾರತೀಯರೇ ಪಾಸ್ ಆಗ್ತಾರೆ. ಕನ್ನಡದ ನಮ್ಮ ರೈತರ ಮಕ್ಕಳಲ್ಲಿ ಹಳ್ಳಿಗಾಡಿನ ಮಕ್ಕಳು ಎಲ್ಲಿ ಪಾಸ್ ಆಗ್ತಾರೆ, ಎಲ್ಲಿ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಉದ್ಯೋಗಕ್ಕೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಏನು ಮುತ್ತಿಗೆ ಆಗ್ತಿದ್ರೆ ಹೇಗಿತ್ತು ಸರಿ? ಖಂಡಿತ ಇವತ್ತೇನು ಪರೀಕ್ಷೆಯನ್ನು ನಡೀತಾ ಇದೆ ಆ ಕೇಂದ್ರಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ಏನೋ ಪ್ರವೀಣ್ ಗೌಡ ಅವರ ಮಾತುಗಳು. ಇವತ್ತು ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಆಗ್ತಿರೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿಲ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.